my duty to question it. Because we are taxpayer of UKJ. People may ask, may not ask, but I will ask. People may ask, may not ask, but I will ask. But this is my land. Where I am born. ಇದು ಯಾವ ಫಂಡ್ ಕೋಸ್ಕರ ಡೆವಲಪ್ಮೆಂಟ್ ಫಂಡ್ MLA ಒಂದು ಕಾನ್ಸ್ಟಿಟ್ಯೂಷನ್ ಕೊಟ್ಟಿರೋ ದುಡ್ಡು ಡೆವಲಪ್ಮೆಂಟ್ ಎಲ್ಲ MLA ಕೊಟ್ಟಿರೋದು ಎಲ್ಲ MLA ಇಟ್ ಈಸ್ ನಾಟ್ ಎ ಸ್ಪೆಷಲ್ ಫಂಡ್ ಸ್ಪೆಷಲಿ ಇದು ಇದೆಲ್ಲ ಎಲ್ಲರೂ ಕೊಟ್ಟಿರೋದು ಎಲ್ಲ MLA ಕೊಟ್ಟಿರೋ ದುಡ್ಡು MLA ಇಲ್ಲ MLA ಡೆವಲಪ್ಮೆಂಟ್ ಕೊಟ್ಟಿರೋದು MLA ಫಂಡ್ ನಲ್ಲಿ ಇದು ಕೊಡೋದು ಬೇರೆ. ನೀವು ಹೇಳಿದ ನನಗೆ ಅರ್ಥ ಆಯ್ತಾ This is fair inspection has to do to sanction the bill. ಬಿಜೆಪಿ ಸರ್ಕಾರ ಇರೋ ಟೈಮಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಹೇಳಿದ್ರು 40% ಕೇಳಿದ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ತಾವೆಲ್ಲ ಪತ್ರಿಕೆಯಲ್ಲಿ ನೋಡಿರ್ಬೋದು. ಈಗ ನಮ್ಮ ಜನ ಗೊತ್ತಾಗ್ಬೇಕಲ್ಲ 2 ಮೀಟರ್ಸ್ಗೆ ಕಡಿಮೆ ಮಾಡಿದ್ರೆ ಕ್ರೋರ್ಸ್ ಆಫ್ ಮನಿ ದೇ ಲೂಟ್. ಅದು ಅಧಿಕಾರಿ ಲೂಟ್ ಮಾಡ್ತಾರೋ ಪಾಲಿಟಿಷಿಯನ್ ಲೂಟ್ ಮಾಡ್ತಾರೋ ನಮ್ಗೆ ಅವಶ್ಯಕತೆ ಇಲ್ಲ. ಇಟ್ಸ್ ಅ ಪಬ್ಲಿಕ್ ಮನಿ. ವೆಂಕಟೇಶ್ವರ ಪೆರುಮಾಳ್ ಸರ್ಕಲ್ ರಾಜಪೇಟೆ ವரை ಸಾலை ಉರಿಯುವ ಪಡಿ 11 crores 16 ಕೋಟಿ MLA ಫಂಡ್ನಲ್ಲಿ ಕೊಟ್ಟಿದ್ದೀವಿ ಬಂದಿದೆ. ವ್ಯಾಪಾರಗಳು ತಪ್ಪಾಗಿ ಬಂದಿದ್ದಾರೋ ತರಕಾರಿ ಬಂದಿದ್ದಾರೋ ಬಂದಿಲ್ಲ. ಈ ರೋಡ್ ಎಲ್ಲಿಂದ ಎಲ್ಲಿ ಯಾರ್ದು ಫಂಡ್ ಸ್ಟೇಟ್ ಗೌರ್ಮೆಂಟ್ ಫಂಡ್ ಇಲ್ಲಿ ಏನು ಮಾಡಿದ್ದಾರೆ MLA ನಿಧಿ ಬಂದಿದೆ MLA ಫಂಡ್ 16 ಕೋಟಿ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಇಲ್ಲ MLA 2 ಕೋಟಿ ಒಂದು ವರ್ಷ ಡೆವಲಪ್ಮೆಂಟ್ ಕೊಡ್ತಾರೆ. ನಾವಿರೋ ಟೈಮಲ್ಲಿ ನಮ್ಗೆ 50 ಲಕ್ಷ ಅಷ್ಟೇ ಇಲ್ಲಂದ್ರೆ 20 ಲಕ್ಷ ಹೀಗೆ 2 ಕೋಟಿ ಕೊಡ್ತಾರೆ ಡೆವಲಪ್ಮೆಂಟ್. 12 ಕೋಟಿ ಹೆಂಗೆ ಕೊಟ್ಟಿದ್ದಾರೋ MLA ಫಂಡ್ ಬಜೆಟ್ MLA ಫಂಡ್ ಸರ್ಕಾರ ಇಲ್ಲಿ ಏನಾಗಿದೆ ಮೊನ್ನೆ ಎಲ್ಲ MLA 15 ಕೋಟಿ ಈಚ್ MLA ಕಾನ್ಸ್ಟಿಟ್ಯೂನ್ಸಿಗೆ ಗೌರ್ಮೆಂಟ್ ಇಂದ ಯಾವ್ಯಾವುದು ಗೌರವ ಅದರಲ್ಲಿ ಈ ಯಾವ್ದಾದ್ರು ರಿಲೀಸ್ ಮಾಡಿದಾರೋ ಕರ್ನಾಟಕ ಎಲ್ಲ ತಾಲೂಕಿಗೂ ಯಾವ್ದಕ್ಕೆ ರೋಡ್ ಅನ್ಸುತ್ತೆ ಬರೀ ರೋಡ್ಗಳಿಗ ಬರೀ ರೋಡ್ಗಳು ಮಾತ್ರ ಅದ್ರಲ್ಲಿ MLA ಫಂಡ್ ಹೆಂಗೆ ಬರುತ್ತೆ? ಜನ ಸುಮ್ಮನೆ ಮಾಡ್ತೀವಿ. ಡೆವಲಪ್ಮೆಂಟ್ ಬಗ್ಗೆ ನಾನೇನು ಕೇಳೋದಿಲ್ಲ, ಡೆವಲಪ್ಮೆಂಟ್ ಆಗಲಿ. ಓಕೆ, ಇದು ಒಂದು ಕಡೆ. ಹೀಗೆ ಎಷ್ಟು ಮೀಟರ್ಸ್ ರೋಡ್ಗಳಾಗ್ತೀವಿ, ಎಷ್ಟು ಮೀಟರ್ಗೆ ಡ್ರೈನೇಜ್ ಆಗ್ತೀವಿ, ಎಷ್ಟು ಮೀಟರ್ಗೆ ಫುಟ್ಪಾತ್ ಆಗ್ತೀವಿ. ಸರ್ ಇಲ್ಲಿ ಈ 11 crores ಅಂದರೆ
2 ಭಾಗ 5 crores ಅಂದರೆ 6 crores ಅಂತ ಬಂದಿದೆ. ಇಲ್ಲಿ ಇದಿದೆಯಲ್ಲ ಸರ್, ಆರ್ ಆರ್ ರೋಡ್ ಸ್ಟಾರ್ಟಿಂಗ್ 0 ಪಾಯಿಂಟ್ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಸರ್, ಅಲ್ಲಿಂದ 800 ಮೀಟರ್ಸು ನಾವು 10 meters ವೈಡ್ ರೋಡ್ ಬ್ಲಾಕ್ ಟಾಪ್ 10 meters, 800 meters 800 meters 10 meter ಬಿಡ್ತು. ಬೋತ್ ಸೈಡು ಡ್ರೈನ್ ಸರ್, ಡ್ರೈನ್ 1 meter by 1 meter ಡ್ರೈನ್ ಸರ್, ಡ್ರೈನ್ 1 meter, 1 meter ಸರ್. ಫುಟ್ಪಾತ್ 1 meter. ಫುಟ್ಪಾತ್ ಅಂದರೆ ರೋಡ್ ಪಕ್ಕದಲ್ಲಿ ಸ್ವಲ್ಪ ಕೇಬಲ್ ಗೀಬಲ್ ಹಾಕೋದಕ್ಕೆ 1 meter ಗ್ಯಾಪ್ ಇದೆ ಸರ್. ಕೇಬಲ್ ಪೋಲ್ ಶಿಫ್ಟಿಂಗ್ ಎಲ್ಲ ಮಾಡಬೇಕು ಸರ್. ಪೋಲ್ ಶಿಫ್ಟಿಂಗ್ಗೆ 33 lakhs ಅದು ಫುಟ್ಪಾತ್ ಅಲ್ಲಿ ಬರುತ್ತೆ. ಸೊ ಫುಟ್ಪಾತ್ ಬರುತ್ತೆ ಸರ್. ಫುಟ್ಪಾತ್ ಪಕ್ಕದಲ್ಲಿ ಪೋಲ್ ಹಾಕಬೇಕು. ಇಲ್ಲ ಸರ್, ರೋಡ್ ಬರುತ್ತೆ 10 meters. ಫಸ್ಟ್ ಡ್ರೈನೇಜ್ ಮಾಡ್ತೀವಿ ಸರ್. ಹಾಂ ಸರ್, ಡ್ರೈನ್ ಮಾಡ್ತೀವಿ. ಇದು ರೋಡ್ ಬರುತ್ತೆ ಸರ್ ಇದೆ. ಸೊ ದಿಸ್ ಇಸ್ ರೋಡ್ 10 meters ಸರ್, 10 meters. ಸೊ ಇಲ್ಲಿಂದ 1 meter ಗ್ಯಾಪ್ ಇದೆ ಸರ್. ಸೊ ಅಗೇನ್ ಇಲ್ಲಿ 1 meter ಆದಮೇಲೆ ಇದು ಡ್ರೈನ್ ಬರುತ್ತೆ ಸರ್. ಡ್ರೈನು ಈಗ ಇದು 1 meter ಗ್ಯಾಪ್ ಇರುತ್ತೆ, ಈಗ ಇದು ಡ್ರೈನ್ ಸರ್. ಸೊ ಈ 1 meter ಪೋಲ್ ಶಿಫ್ಟಿಂಗು ಬೈ ಚಾನ್ಸ್ ನೆಕ್ಸ್ಟ್ ಫ್ಯೂಚರ್ ಏನಾದರೂ ಕೇಬಲ್ ರನ್ ಆಗಬೇಕು, ನಾವು ಇಲ್ಲಿಂದ 1 meter ಸರ್. ಇದು ಡ್ರೈನೇಜ್ ಇದು ಡ್ರೈನ್ ಸರ್, ಇದು ಡ್ರೈನ್, ಇದು ಫುಟ್ಪಾತ್ನ, ಇದು ಫುಟ್ಪಾತ್ ಅಲ್ಲ ಸರ್, ಗ್ಯಾಪ್ ಶೋಲ್ಡರ್ಸ್ ಫುಟ್ಪಾತ್ ಶೋಲ್ಡರಲ್ಲಿ ಪಕ್ಕದಲ್ಲಿ ಶೋಲ್ಡರ್ ರೈಟ್, ಶೋಲ್ಡರ್ ಪಕ್ಕದಲ್ಲಿ. ನೀವು ಫುಟ್ಪಾತ್ನಲ್ಲಿ ಹಾಕಕ್ಕೆ ಬರೋದಿಲ್ಲ. ಫುಟ್ಪಾತ್ನಲ್ಲಿ ಹಾಕಕ್ಕಾಗುತ್ತಾ? ಫುಟ್ಪಾತ್ ಶೋಲ್ಡರ್ ಸರ್. ಏನಾಗಿದೆ ಅಂತಂದರೆ ಒಂದು ಸಬ್ಮಿಷನ್ ಸಮ್ಮಾನಗರ ಸರ್ಕಾರಿ ಅಮೃತ್ ಸಿಟಿನಲ್ಲಿ ನಮ್ಮ ನಗರಸಭೆಯವರು ಆಲ್ರೆಡಿ ಫುಟ್ಪಾತ್ ಮಾಡೋದ್ರಲ್ಲಿ ಅಲ್ಲಿ ಅವಾಗ ಅಷ್ಟು ಮಾಡಿದ್ರು, ಮಾಡಿ ಮತ್ತೆ ಅದನ್ನು ಪೆಂಡಿಂಗ್ ಇಟ್ಟಿದ್ರು ಸರ್. ಅದು ಆಗಿದೆ ಇಲ್ವಾ ಏನೂ ಗೊತ್ತಿಲ್ಲ. ಅದು ಲೋಕಾಯುಕ್ತಕ್ಕೆ ನಾನು ಕೊಟ್ಟಿದ್ದೇನೆ, ಅದು ಒಂದು ಕಡೆ. ಈಗ ಅಮೃತ್ ಸಿಟಿಗೆ ನಿಮಗೆ ಎಲ್ಲ ಸಮಸ್ಯೆ ಆದ್ದರಿಂದ ಅದು ಬಿಡಿ, ಅದು ನಾನು ಲೋಕಾಯುಕ್ತದಲ್ಲಿ ಕೊಟ್ಟಿದ್ದೇನೆ. ಅವ್ರಿಗೆ ಏನು ಅದ್ರ ಮೇಲೆ ಕ್ರಮ ತಗೊಳ್ತಾರೆ ನೀವು ಹೇಳಿದ್ದಾರೆ. ಪೋರ್ಟಲ್ ಆಫ್ ಮಾಡಿದರೆ ಇಲ್ಲಿ ಬಂದಿರೋ ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿದ್ದೇನೆ, ಅದು ಒಂದು ಕಡೆ. ಈಗ ನೀವು ಗ್ಯಾಪ್ ಬಿಡ್ತಿದ್ದೀರೋ ಆ ಗ್ಯಾಪ್ನಲ್ಲಿ ಪೋಲ್ ಹಾಕ್ತೀರಾ, ಹಾಗಾದ್ರೆ ಫುಟ್ಪಾತ್ ಹೆಂಗೆ ಬರ್ತದೆ? ಫುಟ್ಪಾತು ಬರಲ್ಲ, ನಮ್ಮ ಫುಟ್ಪಾತ್ ಇದೆ. ಫುಟ್ಪಾತ್ ಬಿಟ್ಟಿದ್ದಾನೆ ಪೋಲ್ ಹಾಕ್ತೀರಿ. ಡ್ರೈನ್ ಆದ್ಮೇಲೆ ಕೊಡ್ಬೇಕಾಗಿತ್ತು ಪಲ್ಸು, ಅದ್ರ ಒಳಗಡೆ ಹೆಂಗ್ ಕೊಡ್ತೀರಾ? ಅಲ್ಲ ರೋಡ್ 10 meters ಸರ್. ಓಕೆ ಸರ್, ಪಕ್ಕದಲ್ಲಿ ಫುಟ್ಪಾತ್, ಹೌದು. ಅದು ಪಕ್ಕದಲ್ಲಿ ಡ್ರೈನೇಜ್. ಈಗ ಪೋಲ್ಸ್ ಅದು ಮಾಡೋದು ಗ್ಯಾಪ್ ಇರ್ತೀವಿ. ಯಾವ್ದ್ರಲ್ಲಿ ಇರ್ತೀರಿ ಗ್ಯಾಪ್? ರೋಡ್ ಇದೆಯಲ್ಲ, ಫುಟ್ಪಾತ್ ಇದೆಯಲ್ಲ, ಅದರಲ್ಲೇ ಒಳಗಡೆ ಅಂಡರ್ ಡ್ರೈನ್ ಪೋಲ್ಸ್ ಹಾಕ್ತೀರಾ? ಒಳಗಡೆ ಫುಟ್ಪಾತ್ ಮೇಲ್ಗಡೆ ಓಡಾಡೋದಕ್ಕೆ ಹಾಕೊಂತೀವಿ. ಅದ್ರ ಕೆಳಗಡೆ ಕೇಬಲ್ಸ್ ಏನಾದ್ರು ಹಾಕೊಂಡ್ರೆ ಅದು ಕೆಳಗಡೆ ಹಾಕ್ಕೊಡ್ತಾರೆ. ಅದು ಲೈನ್ಸ್ ಕೇಬಲ್ಸ್ ಎಲ್ಲ 2 meters ಒಳಗಡೆ ಹೋಗ್ತೀವಿ ಅಂತ ಅದು ಒಂದು ಕಡೆ. ಪೋಲ್ಸ್ ಬಂದ್ರೆ ಎಲ್ಲಿ ಆಗ್ತದೆ ಆ ರೋಡ್ ಮೇಲೆ? ಪೋಲ್ಸ್ ಡ್ರೈನ್ ಆದ್ಮೇಲೆ ಹಾಕ್ಬೇಕು. ಇನ್ ಬಿಟ್ವೀನ್ ರೋಡ್ ಅಂಡ್ ಡ್ರೈನ್ ಆಗ್ತದೆ. ಯಾಕಂದ್ರೆ ನಾವು ತಗೋದಾರಲ್ಲಿ 14 meters ಅಬ್ಸ್ಟಕಲ್ಸ್ ಬರುತ್ತೆ. ನಾವು ಎಂಜಿನಿಯರ್ಸ್, ನೀವು ಓದಿರೋರು, ಬಟ್ ನಮ್ಗಷ್ಟು ಎಕ್ಸ್ಪೀರಿಯನ್ಸ್ ಮ್ಯಾನ್ ಇಲ್ಲ. ಐ ಆಮ್ ನಾಟ್ ಎಕ್ಸ್ಪೀರಿಯನ್ಸ್, ಬಟ್ ಐ ವಾಂಟ್ ಟು ನೋ. ಕಾಮನ್ ನಾಲೆಜ್ ಇದೆ. ರೋಡ್ ಮೇಲೆ ಹಾಕಿದ್ರೆ ಕಷ್ಟ ಆಗುತ್ತೆ. ಸರಿ, ಇದು ಒಂದು ಕಡೆ. ಇದು ಎಷ್ಟು 800 meter ಎಷ್ಟು ಕೋಟಿಗೆ ಖರ್ಚು ಮಾಡ್ತೀರಿ ಸರ್? ಅದು 800 meter ಪ್ಲಸ್ 800 meters ಇಟ್ಕೋಬೇಕು ಸರ್. ಇದು 10 meters ಬಿಟ್ಟು ರೋಡು ಪ್ಲಸ್ ಇದು ಇಲ್ಲಿಂದ ಇದೊಂದು ಎಲ್ಲ ಟೋಟಲ್ 4 kilometers ಬರುತ್ತೆ ಸರ್, ಇನ್ಕ್ಲೂಡಿಂಗ್ ಇದು ಸೇರಿ ಸೆಲೆಕ್ಟೆಡ್ ರೀಚಸ್ ಸರ್. ರೀಚಸ್ ಫಸ್ಟ್ ರೀಚ್ ಅಲ್ಲಿ 800 ಮೀಟರ್ಸ್ಗೆ ವಿಡ್ತ್ ಜಾಸ್ತಿ ತಗೊಳ್ತಾ ಇದ್ವಿ. ನೆಕ್ಸ್ಟ್ 2 ರೀಚ್ ಇದೆ, 21.3 ಸ್ಕ್ರೀನಲ್ಲಿ ನೋಡಿ ಸರ್. 0.215 ಇಂದ 0.75 ಇಂದ 5 10 ಮಿನಿಟ್ಸ್ ತಗೊಳ್ತಾ ಇದ್ವಿ. 18.75 ಇಂದ 20ವರೆಗೂ 1 kilometer 1.35 ಬರುತ್ತೆ, ಅದು 5.5 ಬರುತ್ತೆ. 21 ಇಂದ 23 1.96 5.5 ಬರುತ್ತೆ. ಅದು 3 ರೀಚ್ಗಳಲ್ಲಿ ನಾವು ಬ್ಯಾಲೆನ್ಸ್ ಯಾವ್ದಾದ್ರು ರೀಚಸ್ ಬ್ಯಾಲೆನ್ಸ್ ಇತ್ತು ಆ ರೀಚಸ್ ಡ್ಯಾಮೇಜ್ ರೀಚಸ್ನ ನಾವು ಇಂಪ್ರೂವ್ಮೆಂಟ್ ತಗೊಳ್ತಾ ಇದ್ದೀವಿ ಸರ್. ಟೋಟಲ್ 3.9 kilometers ತಗೊಳ್ತಾ ಇದ್ದೀವಿ. ಅದಕ್ಕೆ ಎಷ್ಟು ಖರ್ಚು ಮಾಡ್ತೀವಿ? ಅದಕ್ಕೆ ಇಲ್ಲ 5 ಕೋಟಿ. ಈಗ ನಾನು ಹೇಳ್ತೀವಿ ನೆಕ್ಸ್ಟ್ 10 ಮೀಟರ್ಗೆ ರೋಡ್ ಶುರು ಮಾಡ್ತೀವಿ. ಹೌದು ಸರ್. ವೆಂಕಟೇಶ್ ಕುಮಾರ್
ಯಾವ ಸರ್ಕಲ್ ಅದು ಬಿಟ್ಟು ರಾಮಕುಪ್ಪಂ. ಈಗ ಜನ ಅವರ ಪ್ರೀತಿಗೆ ಒಂದು ಸರ್ಕಲ್ ಮಾಡಿದ್ದಾರೆ ಅದು ಬಿಡಿ. ಓಕೆ, ಅಲ್ಲಿಂದ 10 ಮೀಟರ್ ತಗೊಂಡಿರ್ತಾರೆ. ಹೌದು. ಎಲ್ಲಿಂದ 10 ಮೀಟರ್ ಕಡಿಮೆ ಆಗುತ್ತೆ? ನೆಕ್ಸ್ಟ್ 580 ಎಲ್ಲಿ ಅದು ಕರೆಕ್ಟಾಗಿ ಹೇಳ್ಬೇಕು ಅವ್ರಿಗೆ. ಈ ಕಡೆ 2 ಮೀಟರ್, ಈ ಕಡೆ 2 ಮೀಟರ್ ಅಂದ್ರೆ 4 ಮೀಟರ್ ಆಗುತ್ತೆ. ಎಲ್ಲಿವರೆಗೂ ಹೋಗ್ತೀರಾ? 10 ಮೀಟರ್. 10 ಮೀಟರ್ ಎಲ್ಲಿಂದ ಎಲ್ಲಿವರೆಗೂ ಹೋಗ್ತೀರಾ? ಸರ್ 10 ಮೀಟರ್ ಸರ್ಕಲಿಂದ ಅಂಗಾರಮ್ಮ ದೇವಸ್ಥಾನ ಇದೆ ಸರ್, ಅಲ್ಲಿಗೆ 800 ಮೀಟರ್ಸ್ ಅಲ್ಲಿವರೆಗೂ 10 ಮೀಟರ್. ಆಮೇಲೆ ಕಾಂಕ್ರೀಟ್ ಅದು ಆಲ್ಮೋಸ್ಟ್ 10 ಮೀಟರ್ಸ್ ಇದೆ ಸರ್. ಅದಾದ್ಮೇಲೆ ತಿರ್ಗಾ ಅಪ್ ಟು ಇದು ಪಾಂಡಲೆಲ್ಲ 10 ಮೀಟರ್ಸ್ ಬರ್ತದೆ ಸರ್. ಅದು ಹೇಳಿ ಎಷ್ಟು ಇಂಟು ಹೋಗ್ತೀರಿ? ಯಾಕಂದ್ರೆ ದಿಸ್ ಇಸ್ ಥರ್ಡ್ ಇನ್ಸ್ಪೆಕ್ಷನ್ ಹ್ಯಾಸ್ ಟು ಡೂ ಟು ಸ್ಯಾಂಕ್ಷನ್ ದ ಬಿಲ್. ಬಿಜೆಪಿ ಸರ್ಕಾರ ಇರೋ ಟೈಮಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಹೇಳಿದ್ರು? 40% ಕೇಳಿದ್ರು, ಒಬ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ತಾವೆಲ್ಲ ಪತ್ರಿಕೆಯಲ್ಲಿ ನೋಡಿರ್ಬೋದು. ಈಗ ನಮ್ಮ ಜನ ಗೊತ್ತಾಗ್ಬೇಕಲ್ವಾ 10 ಮೀಟರ್ ಎಲ್ಲಿಂದ ಎಲ್ಲಿವರೆಗೂ ಮಾಡ್ತೀವಿ? 10 ಮೀಟರ್ ಅಂಗಾರಮ್ಮ ದೇವಸ್ಥಾನ ಸರ್. ಅಷ್ಟರಲ್ಲಿ 10 ಮೀಟರ್ ಅಂಗಾರಮ್ಮ ದೇವಸ್ಥಾನ. ಆಮೇಲೆ ನೆಕ್ಸ್ಟ್ ಅದೆಲ್ಲ 10 ಮೀಟರ್ ಇದೆ ಸರ್. ಕಾಂಕ್ರೀಟ್ ಇದೆ, ಪಾರಂಡಲೆಲ್ಲ ಎಷ್ಟು ಮೀಟರ್ ಇದೆ ಸರ್? ಅದು ಅಪ್ ಟು 3 ಕಿಲೋಮೀಟರ್ಸ್ ಇದೆ ಸರ್. ಅದು 2 ಕಿಲೋಮೀಟರ್ 10 ಮೀಟರ್ ಇದೆ. ಆಮೇಲೆ 2 to 3 ಕಿಲೋಮೀಟರ್ 7 ಮೀಟರ್ಸ್ ಇದೆ ಸರ್. 3 ಇಂದ 3 ಡೀಸೆಲ್ ತಗೋತೀವಿ ಸರ್. ಮತ್ತೆ ಯಾಕೆ ಹೈವಲ್ಲಿ ಹೇಳ್ತೀರಿ? ಡಬಲ್ ರೋಡ್ ಹೇಳ್ತೀರಿ. ವೆನ್ ಯು ಆರ್ ರೆಡ್ಯೂಸಿಂಗ್ ಯುವರ್ ರೋಡ್, ದಿಸ್ ಇಸ್ ದ ವೇ ಯು ಜಸ್ಟ್ ಮೇಡ್ ಇಟ್ ಎ ಪ್ರೋಗ್ರಾಮ್. ನಿಮ್ಮ ಬಿಲ್ಡಿನಲ್ಲಿ 10 ಮೀಟರ್ ಇಷ್ಟು ಕಿಲೋಮೀಟರ್ ಮಾಡಿದ್ರೆ ನಾನು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡೋದು. ಸರ್ 10 ಮೀಟರ್ 800 ಮೀಟರ್ಸ್ ಇದೆ ಸರ್. ಎಷ್ಟುವರೆಗೆ 10 ಮೀಟ್ರು, ಆಮೇಲೆ 7 ಮೀಟರ್ಸ್ 7 ಮೀಟರ್ಸ್ ಎಷ್ಟುವರೆಗೆ ನೀರು. ಹ್ಞೂ ಸರ್. ಆ 7 ಮೀಟರ್ಸ್ನಲ್ಲಿ 1 ಮೀಟ್ರು ಡ್ರೈನೇಜ್ ಹೋಗುತ್ತೆ. ಇಲ್ಲ, ಬರೀ 800 ಮೀಟರ್ಸ್ ಮಾತ್ರ ಡ್ರೈನ್ಸ್ ಸರ್. RCC ಡ್ರೈನ್ಸ್. ಆಮೇಲೆ ನೋ ಡ್ರೈನೇಜ್ ನಥಿಂಗ್ನ ಆ ಕಡೆ ಎಲ್ಲ ಡ್ರೈನ್ಸ್ ಸಿಟಿ ಲಿಮಿಟ್ಸ್ ಮಾತ್ರ ಡ್ರೈನ್ ಮಾಡ್ತಾರೆ. ಅದರ್ ಸಿಟಿ ಲಿಮಿಟ್ಸ್ ಅರ್ಧನ್ ಡ್ರೈನ್ಸ್ ಮಾಡ್ತಾರೆ. ಓಕೆ, ಅಲ್ಲಿ ಫುಟ್ಪಾತ್ ಏನು ಬರೋದಿಲ್ಲ. ಇಲ್ಲ. ಆ ಪರಿಸರದಲ್ಲಿ ಮಾಡೋದು ಫುಟ್ಪಾತ್ ಇಲ್ಲ, ಪಾರ್ಮೆಂಟ್ ಮೇಲೆ ಫುಟ್ಪಾತ್ ಗುಡಿ ಮೇಲೆ ನೋ ಫುಟ್ಪಾತ್. ಫುಟ್ಪಾತ್ ಅಂದ್ರೆ ಎಕ್ಸಿಸ್ಟಿಂಗ್ ನಾವು ಏನ್ ಶೋಲ್ಡರ್ಸ್ ಇದೆ ಅದೇ ಬಿಡ್ತಿರುತ್ತೆ, ಅದೇ ಕನ್ಸಿಡರ್ ಆಸ್ ಫುಟ್ಪಾತ್ ಅಷ್ಟೇ. ಇಲ್ಲ ಸರ್, ಈಗ ಸೈಡ್ ಡ್ರೈನ್ಸ್ ಮಾಡ್ಬಿಡ್ತೀವಿ ಸರ್, 10 ಡ್ರೈನ್ಸ್ ವಾಟರ್ ಹೋಗೋದಕ್ಕೆ. ಈಗ ನಮ್ದು ರೋಡ್ 7 ಮೀಟರ್ಸ್ ಆದ್ಮೇಲೆ ನಮ್ಗೆ ಟೋಟಲಿ 12 ಮೀಟರ್ಸ್ ಅಲ್ಲೇ. ಈಗ ಅಲ್ಲಿಂದ 10 ಮೀಟರ್ ಮುಗಿದ ಮೇಲೆ 7 ಮೀಟರ್ಸ್ ತಗೋತಿದ್ವಾ? ಹೌದು ಸರ್. ಅದ್ರಲ್ಲಿ 2 ಮೀಟರ್ ಹೋಗ್ತೇಲ್ವಾ? ಡ್ರೈನೇಜ್ಗೋ ಫುಟ್ಪಾತ್ಗೋ ಹೋಗ್ತಲ್ವಾ? ಹೌದು. ಹಂಗಾದ್ರೆ 5 ಮೀಟರ್ ಹೋಗ್ತಾನೆ ಅದು. ಇಲ್ಲ ಸರ್, ಸರಿ ಗ್ಯಾರೇಜ್ ಬಿಡ್ನೆ ಗ್ಯಾರೇಜ್ ಬಿಡುತ್ತೆ 7 ಮೀಟರ್. ಅದಾದ್ಮೇಲೆ ಈ ಕಡೆ 2 ಮೀಟರ್ಸ್ ಶೋಲ್ಡರ್ಸ್. ಅಂದ್ರೆ 7 to 2 ಎಷ್ಟಾಗುತ್ತೆ? 11 ಮೀಟರ್ಸ್ ಆಗುತ್ತೆ. ಡ್ರೈನ್ 1 ಮೀಟರ್ ಸರ್. 12 ಮೀಟರ್ಸ್ ಆಗುತ್ತೆ ಅಲ್ವಾ? ಹೌದು ಸರ್. ಸಿಟಿಗೆ 10 ಮೀಟರ್ಸ್, ರೂರಲ್ಗೆ 14 ಮೀಟರ್ಸ್ ಸರ್. 14 ಮೀಟರ್ಸ್ 14 ಮೀಟರ್ಸ್. ಆಮೇಲೆ 10 ಮೀಟರ್ಸ್ ರೋಡ್ ಹಾಕ್ತೀರಾ? 10 ಮೀಟರ್ಸ್ ಸಿಟಿ ಲಿಮಿಟ್ 10 ಮೀಟರ್ಸ್. ಅದೆಲ್ಲ ಕೊರತೆ ಮಾಡಿ 2 ಮೀಟರ್ಸ್ ಕಡಿಮೆ ಮಾಡಿದ್ರೆ ಕ್ರೋರ್ಸ್ ಆಫ್ ಮನಿ ದೇ ಲೂಟ್. ಅದು ಅಧಿಕಾರಿ ಲೂಟ್ ಮಾಡ್ತಾರೋ, ಪಾಲಿಟಿಷಿಯನ್ ಲೂಟ್ ಮಾಡ್ತಾರೋ ನಮ್ಗೆ ಅವಶ್ಯಕತೆ ಇಲ್ಲ. ಇಟ್ಸ್ ಅ ಪಬ್ಲಿಕ್ ಮನಿ. ಈಗ ರಾಜೇಶ್ ಕ್ಯಾಂಪ್ನಲ್ಲಿ ರೋಡ್ ಆಗಿದೆ, ಹೌದು ಸರ್. ಬರೀ ಮಾಡಬೇಕಾಗಿದೆ, ಜಿಲ್ಲೆ ಆಗಿಲ್ಲ. ಇಲ್ಲ ಸರ್, ಅಲ್ಲಿ ನಾನು ಮೊನ್ನೆ ಹೋಗಿದ್ದೆ, ಇವರು ಬಂದಿದ್ದರು ಮೊನ್ನೆ. ಇನ್ಸ್ಪೆಕ್ಷನ್ ಮಾಡಿದ್ದೀರಾ? ಇನ್ಸ್ಪೆಕ್ಷನ್ ಮಾಡಿ ಬಂದಿದ್ದಾನೆ. ಸ್ವಲ್ಪ ಮೊನ್ನೆ ಇದೆ ಸರ್, ಅದು ರಿವ್ಯೂ ಮಾಡಿ ಇದು ಮಾಡಿ ಅಂತ ನೋಟಿಸ್ ಇಶ್ಯೂ ಮಾಡಿ ಬ್ಲಾಕ್ ಲಿಸ್ಟ್ ಮಾಡಿ ಬೇರೆ ಅವ್ರು ಕೊಡಿ. ಇಶ್ಯೂ ಮಾಡಿದ್ವಿ ಸರ್. ಇಶ್ಯೂ ನಾವು ಫಸ್ಟ್ ನೋಟಿಸ್ ಕೊಡ್ತೀವಿ ಸರ್, ಕಾಂಟ್ರಾಕ್ಟರ್ ನೋಟಿಸ್ ಕೊಡ್ತೀವಿ. ನಮ್ಗೆ ನಮ್ಮ ಮಾತು ಕೇಳೋದು ಬಗ್ಗಿಲ್ಲ ಅಂತಂದಾಗ ಮತ್ತೆ ಐಆರ್ ಆಫೀಸರ್ಗಳಿಗೆ ಎಲ್ಲ ನೋಡಿ ನಮ್ಮ ಎಕ್ಸಿಕ್ಯೂಟಿವ್ನವ್ರಿಗೆ ಕೊಟ್ಟಿದ್ದೀವಿ. ಹಂಗೆ ಐಆರ್ ಆಫೀಸ್ಗೆ ಇದು ಮಾಡಿ ಆಮೇಲೆ ಅವ್ರ ಕಡೆಯಿಂದಾನೆ ಬ್ಲಾಕ್ ಲಿಸ್ಟ್ಗೆ ಸ್ವೀಟ್ ಬಾಕ್ಸ್ ಕೊಡ್ತಾರೆ ಸರ್. ಸ್ವೀಟ್ ತಗೊಂಡು ಓಕೆ ಅದು ನೋಡ್ರಿ ಎಂತಾರೆ. ನಾವು ಇಟ್ಸ್ ಅ ಪಬ್ಲಿಕ್, ಇಟ್ ಇಸ್ ಮೈ ಡ್ಯೂಟಿ ಟು ಕ್ವಶ್ಚನ್ ಇಟ್ ಬಿಕಾಸ್ ದ ಟ್ಯಾಕ್ಸ್ ಪೇಯರ್ ಆಫ್ KJ. People may ask, may not ask, but I will ask. It's my duty. ಕೇಳೋದಿದ್ದರೆ ನಾವು ವಿಚಾರ ನಡೀತಾ ಇರ್ತೀವಿ. ಇಲ್ವಾ? ಅದು ಚೆಕ್ ಮಾಡ್ಕೊಳ್ಳಿ. ಅದು ಜಲ್ಲಿ ಹಾಕಿ ಅದಕ್ಕೆ ಬ್ಲಾಕ್ಸ್ ಏನಿದೆ ಕೆಳಗಡೆ ಹಾಕೋದು, ನೀವು ಹೋಗೋದಲ್ಲ. GSB ಓಕೆ, ಹೌದು. ಇದು ಹಾಕಿ ಅದು ನೋಡಾಕಬೇಕು. ಓಕೆ ಸರ್. ಅದು ನೀವು ಜನ ತೋರಿಸ್ಬೇಕು. ಜನಕ್ಕೆ ಏನು ಗೊತ್ತಾಗಲಿಲ್ಲ. ನಾಳೆ ಆಕ್ಸಿಡೆಂಟ್ ಆಗಿದೆ ಸರ್ ಅಂತಂದ್ರೆ ಸಡನ್ ಆಗಿದ್ರೆ ಆಕ್ಸಿಡೆಂಟ್ ಆಗೇ ಆಗುತ್ತೆ.
ಇದು ಯಾವ ಫಂಡ್ಗೋಸ್ಕರ ಡೆವಲಪ್ಮೆಂಟ್ ಫಂಡ್ MLA ಒಂದು ಕಾನ್ಸ್ಟಿಟ್ಯೂಷನ್ ಕೊಟ್ಟಿರೋ ದುಡ್ಡು ಹೌದು ಸರ್ ಡೆವಲಪ್ಮೆಂಟ್ ಎಲ್ಲ MLA ಕೊಟ್ಟಿರೋದು ಎಲ್ಲ MLA ಕೊಟ್ಟಿದ್ದಾರೆ. ಇಟ್ ಈಸ್ ನಾಟ್ ಎ ಸ್ಪೆಷಲ್ ಫಂಡ್. ಸ್ಪೆಷಲಿ ಇದು ಇದೆಲ್ಲ ಎಲ್ಲರೂ ಕೊಟ್ಟರು ಎಲ್ಲರೂ ಕೊಟ್ಟಿದ್ದಾರೆ. ಎಲ್ಲ MLA ಕೊಟ್ಟಿರೋ ಹೌದು. ದುಡ್ಡು MLA ಇಲ್ಲ, MLA ಡೆವಲಪ್ಮೆಂಟ್ ಕೊಟ್ಟಿರೋದು. MLA ಫಂಡ್ ನಲ್ಲಿ ಇದು ಕೊಡೋದು ಬೇರೆ. ನೀವು ಹೇಳಿದ್ ನನ್ಗೆ ಅರ್ಥ ಆಯ್ತು. ಅರ್ಥ ಆಯ್ತಾ? MLA MLA 2 ಕೋಟಿ ಫಂಡ್ ಕೊಡ್ತಾರೆ ಸರ್. ಇವಾಗ MP ಗ್ರಾಂಟ್ ಈ MLA ಫಂಡ್ ನಲ್ಲಿ ಇವರು ಕೋಲಾರದಲ್ಲಿರೋ ಆಫೀಸರ್ಗಳು ಲೆಟರ್ ಕೊಡಬೇಕು. ಈ ಜಾಗದಲ್ಲಿ ಅವರು ಆ ಜಾಗ ಇಷ್ಟ ಆಗುತ್ತೆ ಎಸ್ಟಿಮೇಟ್ ಮಾಡಿ ಲೆಟರ್ ಕೊಟ್ಟಿದ್ದಾರೆ ಮಾಡೋದು. ಇದಕ್ಕೂ ಡೆವಲಪ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಎಂಟೈರ್ ಕರ್ನಾಟಕ ಸ್ಟೇಟ್ ಇಂಡಿಯಾ ಕರ್ನಾಟಕ ಸರ್. MLA ಫಂಡ್ಸ್ ಕೆಲವು ಬಂದಿದ್ದಾರೆ ಅಂದ್ರೆ ಇವರು ಸ್ಪೆಷಲ್ ಗ್ರಾಂಟ್ ಎಷ್ಟು ಬಂದಿದೆ? ಇವಾಗ ರಾಜಗೋಪುರ ಸರ್ 4.5 crores ಸರ್. ಅದು MLA ಫಂಡ್ ಕೊಟ್ಟಿದೆ. MLA ಫಂಡ್ ಕೊಟ್ಟಿದ್ದಾರಾ? ಸ್ಪೆಷಲ್ ಗ್ರಾಂಟ್ ಅಂತ ಎವ್ರಿ MLA ಇದ್ದಾನೆ ಅದು. ಇಲ್ಲ ಇಲ್ಲ ಸರ್, ಅದು ಇಂಡಿವಿಜುವಲ್ ಆಗಿ ಅವರು. ಆಮೇಲೆ ಬ್ರಿಡ್ಜ್ ಒಂದು ಕೊಟ್ಟಿದ್ದಾರೆ ಸರ್, ಅದು 7.6 crores ಸರ್. ಕಲಿಕುಪ್ಪ ಸರ್, ಅದೊಂದು ಕೊಟ್ಟಿದ್ದಾರೆ ಸರ್. ಆಮೇಲೆ ಇನ್ನೊಂದು 10 crores ಹೊಡೆದು ಅದು ಸ್ಪೆಷಲ್ ಅದು ಇದೆಲ್ಲ ಬಂದ್ಬಿಟ್ಟು ಎಲ್ರಿಗೂ ಸರ್, ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಅದೇ ಎಲ್ಲ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರೋ ದುಡ್ಡು. ಬಟ್ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದಾರ, ನಾನು MLA ಫಂಡ್ ನಲ್ಲಿ ಕೊಟ್ಟಿದ್ದೇನೆ, ಇದು 1000 ಜನಕ್ಕೆ ಯೂಸ್ ಆಗುತ್ತೆ. ಹಂಗಿದ್ರೆ ಒಂದು MLA 11 crores ಕೊಟ್ಟಿದ್ದಾರೆ ಫಂಡ್, ಬೇರೆ ಬೇರೆ ಏನ್ ಮಾಡ್ಬೇಕು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲ ಸರ್, ಎಲ್ಲ MLA 15 crores, 11 ಅಲ್ಲ 15 crores ಅಲ್ಲಿ ಆ 11 crores 6.6 + 5 11 ಇನ್ನು ಮಿಕ್ಕಿದ ಬೇರೆ ರೋಡ್ಸ್ ಇದೆ. ಟೋಟಲ್ 15 ಕೋಟಿ ಒಂದೊಂದು MLA ಗಳಿಗೆ ಕೊಟ್ಟಿದ್ದಾರೆ ಗೌರ್ಮೆಂಟ್ ಇಂದ. ಹಂಗಾಗಿ ಅದನ್ನ ಅದು MLA ಗ್ರಾಂಟ್ ಅಂತ ಇದು ಮಾಡ್ತಾರೆ. சாலை விரிவாக்க பணிக்கு MLA நிதியில் இருந்து ಆಮೇಲೆ ನಿಧಿ ಇದಕ್ಕೋಸ್ಕರ ನೀವು ಕೇಳ್ತಾ ಇದ್ದೀರಾ? definitely how could be? Do you think that the public is really quite? ಅದೇನಂತ ರಿಲೀಸ್ ಆಗಿರೋದು ಪ್ರತಿ MLA ಗಳಿಗೆ ಡೆವಲಪ್ಮೆಂಟ್ ಕೋಸ್ಕರ ಒಂದೊಂದು ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಗ ಸರ್ಕಾರ ಡೆವಲಪ್ಮೆಂಟ್ ಕೋಸ್ಕರ ಒಂದೊಂದು ಕ್ಷೇತ್ರ ಕೊಟ್ಟಿದೆ. ಡೆವಲಪ್ಮೆಂಟ್ ಫಂಡ್ MLA ಫಂಡ್ನಲ್ಲಿ ಇದು ನಾನೇ ಕೊಟ್ಟಿದ್ದೇನೆಂದ್ರೆ ತಪ್ಪಾಗುತ್ತಿಲ್ವಾ? ಅದಕ್ಕೆ ನಾನು ಯಾವ್ದು ಕ್ಲಾರಿಫೈ ಬಂದ್ರೆ, ಒಂದು ಪತ್ರಿಕೆಗಳು ತಪ್ಪಾಗಿ ಬರೆದಿದ್ದಾರಾ ಅಥವಾ ನಮ್ಮ ರೆಸ್ಪೆಕ್ಟ್ಫುಲ್ MLA ಅವರು ತಪ್ಪಾಗಿ ಹೇಳಿದ್ದಾರಾ? ಅದು ಗೊತ್ತಾಗಬೇಕಲ್ವಾ? ಐ ಶುಡ್ ಗೆಟ್ ಕ್ಲಾರಿಫೈಡ್. ನಾವೇನೀಗ ಯಾವುದು ಈ ಗ್ರಾಂಟ್ ಇಸ್ ಫಾರ್ ಎಂಟೈರ್ ಸ್ಟೇಟ್, ಎಲ್ಲ ಕ್ಷೇತ್ರ MLA ಕೊಟ್ಟಿದ್ದಾರೆ ಡೆವಲಪ್ಮೆಂಟ್ಗೋಸ್ಕರ. ಅದನ್ನೇ ಹೇಳ್ಬೇಕಾ ಸರ್ಕಾರ ಡೆವಲಪ್ಮೆಂಟ್ಗೋಸ್ಕರ ನೀವು ಕೇಳಿಕೊಂಡು ಏನು ಕೊಟ್ಟಿಲ್ಲ, ಎಲ್ಲ ಶಾಸಕರಿಗೂ ಕೊಟ್ಟಿರೋದು ನಿಜನಾ? ಎಲ್ಲ ಶಾಸಕರು ಕೊಟ್ಟಿದ್ದಾರೆ, ಇವ್ರಿಗೆ ಮಾತ್ರ ಕೊಟ್ಟಿಲ್ಲ, ಎಲ್ಲ ಶಾಸಕರು ಕೊಟ್ಟಿದ್ದಾರೆ. ಅದರಲ್ಲಿ ಪತ್ರಿಕೆಗಳ ಮೇಲೆ ನಾಳೆ ಅವ್ರ ಮೇಲೆ ಅವ್ರ ಎಡಿಟಲ್ಲಿ ಬರೀಬೇಕು, ಸುಳ್ಳು ಮಾತುಗಳು ಯಾಕೆ ಬರೆದಿದ್ರಿ? ಈಗ ಏನ್ ಬ್ಯಾನ್ ಮಾಡ್ತಾರೋ ಈ ದೇಶದಲ್ಲಿ, ಇಲ್ಲ ನಾವು ನರೇಂದ್ರ ಮೋದಿ ಅವರು ಮಾಡಿರೋ ತಪ್ಪು, ಇಷ್ಟು ಟ್ರೋನ್ಗಳು ಉಳಿದಿಲ್ಲ, ಹಿಂಗ ಹಾಕಿಲ್ಲ ಅಂದ್ರೆ ಬ್ಯಾನ್ ಮಾಡಿದಾರಲ್ಲ, ಸುಳ್ಳು ಮಾತುಗಳು ಕೊಟ್ಟರೆ. ಅಂದ್ರೆ ನೀವು ಪ್ರಸ್ತಾವ ನಾವು ಬರಬೇಕಿಲ್ವಾ? ಎಡಿಟರ್ ನಾವು ಬರಬೇಕಿಲ್ವಾ? ಕ್ಯಾಲ್ಕುಲೇಷನ್ ಮಾತ್ರ ನಾವು ಮಾಡಬೇಕಿಲ್ವಾ? ಐ ನಾಟ್ ಅಗೇನ್ಸ್ಟ್ ಯುವರ್ ಆಫೀಸ್, ಐ ನಾಟ್ ಅಗೇನ್ಸ್ಟ್ MLA. ವೆದರ್ ದ MLA has given this statement or the pressman has written this statement. ಪ್ರೆಸ್ ಅಂದ್ರೆ ಭಯ, ಏನಾದ್ರು ಬರ್ತೀನಿ ನಾನು ಭಯನೇ. ನಾನು MLA ಜನರಲ್ಸ್ ಓದಿದ್ದೆ, 10 ಸಾವಿರ ಬಂದ್ಬಿಟ್ಟು ಡಾಕ್ಟರೇಟ್ ತಗೊಳ್ಳೋದಿಲ್ಲ ನಾನು ಯಾವಾಗ ನೋಡಿಲ್ಲ. ಕೆಲವರು ಬರೆಯೋದು ಡಾಕ್ಟರ್. ಈಗ ಯಾವುದೋ ಒಂದು ಪೇಪರ್ನಲ್ಲಿ ಸಲೇ ಎಲ್ಲಿದೆ ಅದರಲ್ಲಿ ಒಂದು ಡಾಕ್ಟರ್ ಕೊಡ್ತಾನೆ ಪ್ರಭುರಾಮನ್, ಅವ್ರಿಗೂ ಒಂದು ಡಾಕ್ಟರ್, ಇವ್ರಿಗೂ ಒಂದು ಡಾಕ್ಟರ್. ಯಾವ ಡಾಕ್ಟರ್ 10 ಸಾವಿರ ಒಂದು ಡಾಕ್ಟರ್ ತಗೊಂಡ್ಬಿಟ್ಟು ಅವ್ರು ನಾನು ಇದ್ದೀನಿ ಅಂತಾನೆ. ನಾನು ಡಾಕ್ಟರೇಟ್ ಹಾಕೋಲ್ಲ, ಓದಿರೋ ಡಾಕ್ಟರೇಟ್ ನಾನು ತಗೊಳ್ಳೋದಕ್ಕೆ ಹೋಗಿಲ್ಲ. ನನ್ನ ತಾಯಿ ಬಂದಿದ್ದರು, ಈ ವಯಸ್ಸಿನಲ್ಲಿ ಡಾಕ್ಟರೇಟ್ ಅಂತ ಹೇಳಿದ್ರು. ನಾನು ಕ್ವಾಲಿಫಿಕೇಶನ್ ಎಷ್ಟು ಕ್ವಾಲಿಫಿಕೇಶನ್ ಮುಖ್ಯ ಅಲ್ಲ, ಎಷ್ಟು ಪಬ್ಲಿಕ್ ಕಾಮನ್ ನಾಲೆಜ್ ಇದೆ ಮುಖ್ಯ.
ಸುಳ್ಳು ಹೇಳ್ಬೋದು ನನ್ನ ಅವಶ್ಯಕತೆ ಇಲ್ಲ. ಹಂಗೆ ಬಿಟ್ಟರೇನು ಜನ ಸುಮ್ಮನೆ ಇರ್ತಾರೆ, ಅವ್ರಿಗೆ ಏನು ಗೊತ್ತಿದೆ. ಚುನಾವಣೆಗೆ ಬಂದರೆ ಅವ್ರು 500 ರೂಪಾಯಿ ಕೊಟ್ಟರು ಓಟ್ ಹಾಕ್ತಾರೆ, 1000 ರೂಪಾಯಿ ಕೊಟ್ಟರು ಓಟ್ ಹಾಕ್ತಾರೆ. ಬಟ್ ದಿಸ್ ಈಸ್ ಮೈ ಲ್ಯಾಂಡ್, ವೇರ್ ಐ ಬಾಂಡ್, ಐ ಶುಡ್ ಬಿ ಕಾನ್ಸೆಪ್ಟ್. They live or die, that is immediate. As long as I am alive, I have to fight for the right cause with concerned officers. ನಾನು ನಿಮ್ಗೆ ನೀವು ಏನು ಹಿಂಗೆ ಹೇಳಿದ್ರಿ ಹಂಗೆ ಹೇಳಿದ್ರಿ, ನಿಮ್ಮ ಮೇಲೆ ಪೆಟಿಷನ್ ಬರುತ್ತೆ, ಕ್ಯಾನ್ಸಲ್ ಮಾಡಿರ್ತಾರೋ, ಅವನು ದುಡ್ಡು ಕೊಡಬೇಕು, ರಿಟೈನ್ ಮಾಡಬೇಕು, ಇದನ್ನ ನಾನು ನೋಡಿದ್ದೆ. ನಾನು ನನ್ನ ಪೀರಿಯಡ್ನಲ್ಲಿ ಯಾವನಾದ್ರೂ ದುಡ್ಡು ತಗೊಂಡ್ರೆ ಇಲ್ಲ, ಯಾವನಾದ್ರೂ ನಾನು ರಿಟೈನ್ ಮಾಡಿಲ್ಲ, ಯಾವನಾದ್ರೂ ಪರ್ಸೆಂಟೇಜ್ ಇಲ್ಲ. 36 ಡಿಪಾರ್ಟ್ಮೆಂಟ್ನಲ್ಲಿ ನಾನು ಕೆಲಸ ಕೇಳಿಲ್ಲ. ಇಲ್ಲಿ ನೀವು ಕೇಳಿದ್ರ? ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಯಾವ ಡಿಪಾರ್ಟ್ಮೆಂಟ್ ಆಗಲಿ, ಎಷ್ಟು ಕೊಡ್ತೀರಿ, ನನಗೆ ಇಷ್ಟು ಬರಬೇಕು, ನಾನು ಯುವರ್ ಫ್ಯಾಮಿಲಿ ಶುಡ್ ಬಿ ಗುಡ್, ಬಟ್ ಯು ಶುಡ್ ವರ್ಕ್ ಆನೆಸ್ಟ್. ಯಾವಾಗ ಶುರು ಮಾಡಿದ್ದೀರಾ? ಮಾರ್ಕ್ ಮಾಡಿದ್ದೀರಾ? ಕೆಲವರು ಉಳಿಯೋದನ್ನ ಹೇಳಿದ್ರೆ ಏನು ಮಾಡ್ತೀವಿ? ಸ್ಯಾಂಕ್ಷನ್ ಆಗಿದೆ, ನೀವು ಪ್ಲಾನ್ ಮಾಡಿದ್ರೆ ಇಲ್ವಾ? ಇಷ್ಟಿಗೆ ಇಷ್ಟು ಅಮೌಂಟ್ ರಿಲೀಸ್ ಆಗಿದೆ ಇಲ್ವಾ? ಕನ್ವಿನ್ಸ್ ಏನು ಮಾಡ್ತೀವಿ? ಫಸ್ಟ್ ಸ್ಟಾರ್ಟಿಂಗ್ ನಾವು ಕನ್ವಿನ್ಸ್ ಮಾಡ್ತೀವಿ. ಅವ್ರು ಕನ್ವಿನ್ಸ್ ಮಾಡಿ ಅವ್ರು ಕೋರ್ಟ್ ಹೋಗಿ ಇಷ್ಟೇ ತಗೊಂಡ್ರೆ ಏನು ಮಾಡ್ತೀವಿ? ನಮ್ಮ ಮಾರ್ಜಿನ್ ಇದೆ ಸರ್, ಮಾರ್ಜಿನ್ ಇದೆ ಅಲ್ವಾ? ಮಾರ್ಜಿನ್ ಮಾರ್ಕ್ ಮಾಡಿಬಿಟ್ಟು ಓಕೆ, ಅವ್ರಿಗೆ ಅವಕಾಶ ಕೊಡಿ. ಸೌಕರ್ಯಗಳು ಸ್ವಲ್ಪ ಮುಂದೆ ಬಂದು ಮಾಡಬಾರ್ದು. ಕೆಲವ್ರಿಗೆ ಯಾರಿಲ್ಲ ಅಂದ್ರೆ ಅವ್ರು ಬಡವ್ರದ್ದು ಹೊಡಿಬಾರ್ದು. ಇದಾಗಿದೆ ಅಲ್ವಾ? ನೀವು ಬಂದಿದ್ರಲ್ವಾ, MP ಬಂದಿದ್ರಲ್ವಾ, ಅದೇ MP ಯಾರ್ಯಾರು ಬೇಕಾದ್ರೂ ಅವ್ರು ಬಿಟ್ಬಿಟ್ಟು ರೋಡ್ಗಳು ಮಾಡಿಲ್ವಾ? ಸುಮತಿನಗರ್ ಯಾರಲ್ಲಪ್ಪ ಆಗ ಸುದ್ದಿನಗರ್ ಮತ್ತೆ ಇದಾಗಿದೆ ಸರ್. ಮೈನ್ ರೋಡ್ನಲ್ಲಿ ಗಲಾಟೆ ಶುರುವಾಗಿದೆ ಅಲ್ವಾ? ಏನಕ್ಕೋಸ್ಕರ ಆಗಿದೆ? ಗೊತ್ತಿರೋರು ಮನೆ ಬಿಟ್ಟು ಯಾರು ಕೇಳೋದಿಲ್ಲ, ಬೀದಿನಲ್ಲಿ ಪಾಪ ಅವ್ರಿಗೆ ಏನು ಗೊತ್ತಿಲ್ಲ ಅಂದರೆ ಅವ್ರದ್ದು ಹೊಡೆಯೋದು. ಇವ್ರದ್ದು ಇಲ್ಲಿ ಅದು ಏನಾಗಿದೆ, ಗೀತಾ ರೋಡ್ ಮೈನ್ ರೋಡ್ನಲ್ಲಿ DCC ಬ್ಯಾಂಕ್ ಇದೆ, ಅದಕ್ಕೋಸ್ಕರ ಅಲ್ಲಿ ಬಿಟ್ಟಿರ್ಬೇಕು. ತಾವೇ ಲೋಕಾಯುಕ್ತದಲ್ಲಿ ಹೇಳಿದ್ರು, ನೋಟಿಸ್ ಇಶ್ಯೂ ಮಾಡಿದ್ರೆ ಇಶ್ಯೂ ಮಾಡಿದ್ದೀನಿ. ತಾವು ಹೇಳಿದ್ದೀನಿ ತಾನೆ, ಇಶ್ಯೂ ಮಾಡಿದ್ರೆ ಅವ್ರು ತಗೊಂಡಿಲ್ಲ. ಅವರೆಲ್ಲ ಇವಾಗ ಇದು ಮಾಡಿದ್ದಾರೆ ಸರ್, ಅಲ್ಲಿ ರಿವರ್ಸ್ ಲೆಟರ್ ಕೊಟ್ಟಿದ್ದಾರೆ. ಆಮೇಲೆ ಈಗ ಯಾರು ಕೇಳಿದ್ರೆ ಯಾಕಂದ್ರೆ ಸೇಲ್ ಮಾಡಿಬಿಟ್ರು, ಅದು ಸೇಲ್ ಮಾಡಿದ್ರೆ DCC ಬ್ಯಾಂಕ್ ಅವರು ಅದು ಇಂಟರ್ಫಿಯರ್ ಆಗೋದಿಲ್ಲ. ಈಗ ನೋಡಿ ಜಾಲಿಯಾಗಿರ್ತಾರೆ, ಹಂಗಿರ್ಬಾರ್ದು. ಅದು ಬಡವರಾಗಲಿ ಅದು ಸೌಕರ್ಯಾಗಲಿ ಕಾಂಪನ್ಸೇಷನ್ ಕೊಡ್ಬೇಕಾದ್ರೆ ಅದು ಕಾಂಪನ್ಸೇಷನ್ ಕೊಡಿ. ಅದು ಬಡವರ ಮನೆ ಹೆಂಗಿದೆ ಹೊಡೆದಿರ್ತೀವಿ, ಕಾಂಪನ್ಸೇಷನ್ ಕೊಡೋದಿಲ್ಲ. ಯಾಕೆ ಕೊಟ್ಟಿದ್ದಾರೆ ದುಡ್ಡು, ಕಾಂಪನ್ಸೇಷನ್ ಕೊಡಬೇಕು ಏನೋ? ಇಲ್ಲ ಸರ್, ನಮ್ಮ ಮಾರ್ಜಿನಲ್ಲಿ ಇದ್ದರೆ ಕಾಂಪನ್ಸೇಷನ್ ಕೊಡೋದು ಸರ್. ಮಾರ್ಜಿನ್ ಬಿಟ್ಟು ಹೊರಗಡೆ ಇದ್ದರೆ ಈಗ ಸುಮಾರು 50 ವರ್ಷ ಮುಂದೆ ಕಟ್ಟಿರೋ ಮನೆಗಳಿಗೆ ಮಾರ್ಜಿನ್ಗಳಿಲ್ಲ, ಅವ್ರಿಗೆ ಆವತ್ತು ಏನೂ ಗೊತ್ತಿಲ್ಲ. ಅವ್ರೈತವ 50 ವರ್ಷ ಅವ್ರಿಗೆ ಬಿಟ್ಟಿದ್ದೀರಿ, ಅವ್ರಿಗೆ ಹೆಂಗೆ ಗೊತ್ತಿದ್ದು PW ಮಾರ್ಜಿನನ್ನು? ಈಗ ಅವ್ರು ಕಾಂಪನ್ಸೇಷನ್ ಕೊಡ್ಬೇಕಲ್ವಾ ಸರ್? ಇವಾಗ ಇದು ಸರ್ 5 ಅಂತ ಎಲ್ಲಿ ಹುಡ್ಗಂಬಲ್ಲಿ ಆದ್ಮೇಲೆ ಅಮೃತ ಸಿಟಿನಲ್ಲಿ ಏನು ಮಾಡಿದ್ರು, 3 ಫೀಟಿಗೆ ಒಂದು ಫುಟ್ಪಾತ್, 2.5 ಫೀಟ್ ಒಂದು ಫುಟ್ಪಾತ್. ಕೊನೆಗೆ ನಾನು CS ಕರೆದು ಆ ಸರ್ಕಲ್ ದೊಡ್ಡದಾಗಿ ಹೊಡಿದೇ ಹೇಳಿದ್ದೇನೆ. ನಾನೇ ನಿಲ್ಲಿಸಿ 2 hours ಅಲ್ಲೇ ನಿಲ್ಲಿಸಿ ಬೀಜಗಳನ್ನು ಹೊಡಿದು ಆ ಸರ್ಕಲ್ ದೊಡ್ಡದಾಗಿ. ಆವತ್ತು ಇದೆ ಮೇಲೆ ಕರೀತು, ಯಾಕೆ ಮಾಡಿಲ್ಲ ಅವತ್ತು? ಅದಕ್ಕೆ ನಾನು ಬೀಜಗಳ ಸರ್ಕಾರನ ಕರೆದು ಆ ಅಧಿಕಾರಿನ ಕರೆದಿದ್ರು. ಈ ಸರೌಂಡ್ ಯುವರ್ ಬಿಲ್ಡಿಂಗ್ ದೇ ವಾಂಟ್ ವೈಡಿಂಗ್ 6 meters ಅದು ಅಮೃತ ಸಿಟಿ. ಇವ್ರು ಹಾಕಿರೋದೇನೋ 1 feet 2 feet ಫುಟ್ಪಾತ್. ಬಂದೆಲ್ಲ ಎಂಕ್ವೈರಿ ಹಾಕಿದ್ದೆ ನಾನು, ಬಿಡಿ ಇವತ್ತು ಬರುತ್ತೋ ನಾಳೆ ಬರುತ್ತೆ, ಒಂದೇ ಬರುತ್ತೆ. ಅದನ್ನು ದೊಡ್ಡದಾಗಿ ಮಾಡಿದೆ. ಏನಕ್ಕೋಸ್ಕರ? ಪಬ್ಲಿಕ್ಕೋಸ್ಕರ. ಡೈಲಿ ಟ್ರಾವೆಲ್ ಬರ್ತಾ ಇದ್ದಾರೋ ಪಾಪ ಅವರು ಓಡಾಡ್ತಾರೋ, ಬಸ್ಗಳು ಕ್ಯಾಚ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಒಂದು ಡೆಪ್ಯೂಟಿ ಪೊಲೀಸ್ ಇರೋದು, ಈ ಕಡೆ ಹೋಗಿ ಈ ಕಡೆ ಹೋಗಿ. ಈಗ ಪೊಲೀಸಲ್ಲಿ ಇರೋದಿಲ್ಲ, ದೊಡ್ಡದಾಗಿದ್ದ ಮೇಲೆ ಅವರವ್ರು ಹೋಗ್ತಾರೆ, ಆಟೋ ಅವ್ರಿಗೆ ಫ್ರೀ ಆಗುತ್ತೆ, ಬಸ್ ಅವ್ರಿಗೆ ಫ್ರೀ ಆಗುತ್ತೆ. ಇದಕ್ಕೋಸ್ಕರ ಏನೋ ಅಧಿಕಾರಿ ಮೇಲೆ ನನ್ನ ಪಾಪ ಅಲ್ಲ, ನಮ್ಗೆ ಏನಾದ್ರು ಒಂದು ಅಮೌಂಟ್ ಕೊಟ್ಟು ಏನಾದ್ರು ಕೊಟ್ಟಿದ್ರಾ? ಇಷ್ಟು ವರ್ಷ ಆಗಿದೆ ನಾನು XML ಇದ್ದಾನೆ, ನನಗೂ ಪರ್ಸೆಂಟೇಜ್ ಕೊಡಬೇಕಿಲ್ಲ ಅವರೇ. ಯಾವ ಅಧಿಕಾರಿ ಆದ್ರೂ ನಾನು ಮಾಜಿ ಶಾಸಕನು, ನನಗೆ ಬರೋ ಪರ್ಸೆಂಟೇಜ್ ಕೊಡೋದು ಕೇಳಿ ನಮಗೆ ಮುನ್ಸಿಪಾಲಿಟಿಯಲ್ಲಿ ಸಂಬಳ ಬೇಡ ಕೆಲಸ ಮಾಡ್ಕೊಂಡಿರೋ ನಾವು. ಅದಕ್ಕೆ ನಿಮ್ಗೆ ಕೇಳಿದ್ದೆ, ಮಾಡೋದು 10 ಮೀಟರ್ ಕರೆಕ್ಟಾಗಿ ರೋಡ್ ಇರಬೇಕು. ಅದು ಬಿಲ್ ಸ್ಯಾಂಕ್ಷನ್ ಆಗೋದು ಮುಂದೆ ದ್ಯಾನ್ ಇನ್ಸ್ಪೆಕ್ಷನ್ ಮಾಡಬೇಕು.
ನಾನು ಅಟ್ಟ ಆಫೀಸ್ನಲ್ಲಿ ಕೊಡ್ತೇನೆ, ಬೇರೆ ಇನ್ಸ್ಪೆಕ್ಷನ್ ಮಾಡಿ ಬಿಲ್ ಕೊಡಬೇಕು. ನಮ್ದೇ ಇದೆ ಸರ್, ಎಲ್ಲ ಎಲೆಕ್ಷನ್ ಬರ್ತಾರೆ, ಹಾ. ಕ್ವಾಲಿಟಿ ಕಂಟ್ರೋಲ್ ಇದೆ, ಟೈಮ್ ಎಲ್ಲ ಮೆಟೀರಿಯಲ್ ಟೆಸ್ಟ್ ಮಾಡ್ತಾ ಇರ್ತೀವಿ. ಇದೆ ಸರ್. ಓಕೆನಾ? ಇದು ಸ್ವಲ್ಪ ಕರೆಕ್ಟಾಗಿ ಮಾಡಿ. ಇದು ನಾನು ಮಾಡಿದ್ದೇನು, ನನ್ನ ಸೌದು, ನನ್ನ ದುಡ್ಡು, ನನ್ನ ಜೋಬ್ನಲ್ಲಿ ಹಾಕಿದ್ದೆಲ್ಲ ನಾನು ಇದೇ ಊರು- ಸರ್ಕಾರ ಎಲ್ಲ ಶಾಸಕರಿಗೆ ಕೊಡ್ತಾ ಇರೋದು ದುಡ್ಡು ಇದೆ. ಏನು ಸ್ಪೆಷಲ್ ಗ್ರಾಂಡ್ ಯಾರೋ ಏನು ಮಾಡಿಲ್ಲ. ಅದ್ರ ತಾಕತ್ ದಮ್ಮು ಇರಬೇಕು. ನಾನು ಮಾಡಿರೋದು ಮೈನಿಂಗ್ ಕಡೆ ಇರೋದು ಬೇರೆ ಕೊಡ್ತಾರೆ ಯಾರಾದ್ರು ರೋಡ್ಗಳ. ನೀವು ವಿಡಿಯೋ ಚೆಕ್ ಮಾಡಿ ನೋಡಿ, ಮೈನಿಂಗ್ ಕಡೆ ಇರೋ ರೋಡೆಲ್ಲ ಬೀಜ ಬಂದಿದ್ದು ಸ್ಪೆಷಲ್ ಗ್ರಾಂಟ್ನಲ್ಲಿ ಮಾಡಿ ಆವತ್ತು ಮಾಡಿರೋದು ರೋಡ್ಗಳೇ 20 ವರ್ಷ ಇನ್ನೂ ರೋಡ್ ಮಾಡಿಲ್ಲ. ಈಗ ನಮ್ಮ ಡೆವಲಪ್ಮೆಂಟ್ ಕೊಯ್ಲಿಂಗ್ ಬೋರ್ಡ್ ಆಗಿದ್ದಾರೆ, ನಮ್ಮ ಸಂತೋಷ. ನಮ್ಮ ಊರಿನಲ್ಲಿ ಒಂದು ಡೆವಲಪ್ ಕೊಯ್ಲಿಂಗ್ ಇದ್ದಾರೋ, ನೆಕ್ಸ್ಟ್ ಡೆವಲಪ್ ಕಿಂಗ್ ಇರಬೇಕು. ಕೊಯ್ಲಿಂಗ್ ಬಂದ ಮೇಲೆ ಡೆವಲಪ್ಮೆಂಟ್ ಕಿಂಗ್ ಇರಬೇಕು. ಅದು ಮುನ್ಸಿಪಾಲ್ಟಿ ಆಗಿರಬೇಕು. ಅದಕ್ಕೆ ಮುನ್ಸಿಪಾಲ್ಟಿ ಕೇಳಿದ್ದೀನಿ ನಾನು, ಲೈವ್ ಪ್ರೋಗ್ರಾಮ್ ಕೊಡಿ ಅಂದರೆ ಅವ್ರಿಗೆ ಇನ್ಸ್ಟ್ರೂಮೆಂಟ್ ಇಲ್ಲ ಅಂತ ಹೇಳಿದ್ದಾರೆ. ಕೋಟಿಗಳು ಇನ್ಸ್ಟ್ರೂಮೆಂಟ್ ಇಲ್ಲ ಅಂತ ಹೇಳಿದ್ದಾರೆ. ಜನ ಗೊತ್ತಾಗಬೇಕು. ಟ್ರಾನ್ಸ್ಪರೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಹೌದು ಸರ್. ಓಕೆ, ಆದ್ದರಿಂದ ನೀವು ಪಬ್ಲಿಕ್ ಹೋಗ್ಬಿಡಿ. ಇಷ್ಟು ಅಮೌಂಟ್ ಇದೆಲ್ಲ ಮಕ್ಕಳು ಯಾರಿದ್ದಾರೆ ಅವ್ರ ಕೇಳಿ, ಸರ್ ದಿಸ್ ವೈಡಿಂಗ್ ನಾವು ಮಾಡ್ತಿದ್ವಿ, ನೀವೆಲ್ಲ ಜನ ಕೋಆಪ್ರೇಟ್ ಮಾಡಬೇಕು, ನಾವು ಇಷ್ಟು ಫೀಟಿಗೆ ನಾವು ರೋಡ್ ಮಾಡ್ತೀವಿ, ಇಷ್ಟು ಫುಟ್ಪಾತ್ ಮಾಡ್ತೀವಿ, ಇಷ್ಟು ಲೈನಿಂಗ್ ಮಾಡ್ತೀವಿ, ಕೋಆಪ್ರೇಟ್ ಮಾಡಿ ಒಂದು ಪತ್ರಿಕೆಯಲ್ಲಿ ಮೆಸೇಜ್ ಕೊಡಿ. ಸರಿ ಸರ್. ಪಬ್ಲಿಕ್ ಗೊತ್ತಾಗಬೇಕಲ್ವಾ? ನಾವು ಬಂದು ಹೋಗಿದ್ರೆ ನಿಮ್ಗೆ ನಷ್ಟ ಆಗುತ್ತೆ, ನೀವು ನಮ್ಗೆ ಕೋಆಪ್ರೇಟ್ ಮಾಡಿದರೆ ನಿಮ್ಗೆ ಯಾರು ಅನ್ಯಾಯ ಆಗೋದಿಲ್ಲ. ಕಾಂಪನ್ಸೇಷನ್ ಏನಾಗಿದ್ರೆ ಕೊಡ್ತೀವಿ ಅಂದರೆ ಹೇಳಿ, ಕಾಂಪನ್ಸೇಷನ್ ಏನು ಕೊಡೋದಿಲ್ಲ. ನಮ್ಮ ಮಾರ್ಜಿನಲ್ಲಿ ಇರೋದಕ್ಕೂ ಕಾಂಪನ್ಸೇಷನ್ ಕೊಡೋದಿಲ್ಲ. ಸರ್ ಇವಾಗ 5 ಒಂದು 8 ಹೌಸಸ್ ಡಿಸ್ಮೆಂಟ್ ಆಗುತ್ತೆ ಸರ್. ಸೊ 8 ಹೌಸಸ್ಗೆ 57 lakhs ಕಾಂಪನ್ಸೇಷನ್ ಕೊಡ್ತೀರಾ? ಆ ಥರ ನಮ್ಮ ಯಾರು ಕೊಡ್ತೀರಿ? ಸರ್ ಯಾರು ಕೊಡ್ತೀರಿ ಕಾಂಪನ್ಸೇಷನ್? ಸರ್ ಕಾಂಪನ್ಸೇಷನ್ ಅದು ಸೆಂಟ್ರಲ್ ಗೌರ್ಮೆಂಟು ಯಾರು ಕೊಡ್ತಾರೋ? ಮನೆ ಡಿಸ್ಮೆಂಟ್ ಮನೆಯಲ್ಲಿ ಮನೆ ಯಾರದು? ಮನೆ ಒಂದು ಇದು ಸರ್ ಬಿಜೆಪಿ ಬಿಜೆಪಿ ಕಾಂಪನ್ಸೇಷನ್ ನೀವು ಬಿಜೆಪಿ ಕೊಡ್ತೀರಾ ಇಲ್ಲ ಜನ ಕೊಡ್ತೀರಾ? ಜನಕ್ಕೆ ಹೆಂಗೆ ಕೊಡೋಕ್ಕಾಗುತ್ತೆ? ಮನೆ ಬಂದು ಹೌದು ಕಾಂಪನ್ಸೇಷನ್ ಕೊಡೋದು ಇವ್ರಿಗೆ ಅಂದ್ರೆ ಹೆಂಗೆ? ಮನೆ ಯಾರ್ದು, ಜಾಗ ಯಾರ್ದು? ಜಾಗ ಅವ್ರಿಗೆ ಸರ್. ಮತ್ತೆ ನೀವೆಲ್ಲ ರೆಸಿಡೆನ್ಸ್ ಕೊಡ್ತೀರಿ? ಅಂದರೆ ನಾವು ಬಿಜೆಪಿಗೆ ಕೊಡ್ತೀವಿ, ಅವ್ರಿಗೆ ಇವರು ನೀವು ಬೀಜ ಅದು ಕರೆಕ್ಟಾಗಿ ಹೇಳಿ. ಯಾಕಂದ್ರೆ ಪಾಪ ಜನ ಬೇಜಾರಾಗ್ಬಿಡ್ತಾರೆ, ನಮ್ಗೆ ಇನ್ನೂ ಬಂದಿಲ್ಲ. ನೀವು ಬಿಜೆಪಿ ಕಾಂಪನ್ಸೇಷನ್ ಕೊಡ್ತೀವಿ, ಬಿಜೆಪಿ ಅವ್ರು ಕೊಡಬೇಕು. ಅವನೇನು ಹೇಳ್ತಾನೋ, ಇನ್ನು 50 ಕೋಟಿ ಕೊಡಬೇಕು, 50 ಕೋಟಿಯಾ 52 ಕೋಟಿ ಕೊಡಬೇಕು. ಪಾಪ ಓಡಾಡ್ತಾರೆ, ಹೈಕೋರ್ಟ್ ಹಿಂಗೆ ಸುಪ್ರೀಂ ಕೋರ್ಟ್. ಈಗ ಕಾಂಪನ್ಸೇಷನ್ ಬಿಜೆಪಿ ಕೊಟ್ಟರೆ ಅವ್ನು ಕೊಡ್ಬೇಕಿಲ್ಲ. ಅದು ಸ್ವಲ್ಪ ಯೋಚನೆ ಮಾಡಿ ಮೀಟಿಂಗ್ ಮಾಡಿ. ಇಲ್ಲ ಅಲ್ಲಿರೋ ಮನೆಯವ್ರಿಗೆ ನೀವು ಕೊಟ್ಟಿರೋ ದುಡ್ಡನ್ನು ಬೇರೆ ಕಡೆ ಹೋಗಿ ಅವ್ರಿಗೆ ಎಲ್ಲರೂ ಮನೆ ಮಾಡ್ಕೊಳ್ತಾರೆ. ಈ ಅದು ಲೀವ್ ಫಾರ್ ದ ಪೂರ್ ಪೀಪಲ್, ಬಡವ್ರಿಗೆ ಮಾಡಬೇಕು. ಅಲ್ಲಿರೋ ಮನೆಗಳಿಗೆ ನೀವು ಸ್ಯಾಂಕ್ಷನ್ ಮಾಡ್ಕೊಂಡು ಬರ್ತೀರಿ, ಅದು ಅವನ ಕೈಯಲ್ಲಿ ಕೊಟ್ಟಿದ್ರೆ ಕೋತಿ ಕೈಯಲ್ಲಿ ಕೊಟ್ಬಿಟ್ರೆ ಏನು ಮಾಡ್ತಾರೋ? ಕೋತಿನ ಪಂಚಾಯತ್ ಇಟ್ಬಿಟ್ರೆ ಕೋತಿ ನಿಮ್ಮ ಅರ್ಧ ಹೆಂಗೆ ತಿನ್ಬೇಕಾದ್ರೆ ಹಿಂಗೆ ತಿನ್ಬೇಕು ತೋರಿಸ್ಬಿಡ್ತದೆ. ಚಿನ್ನದ ಕೋತಿ ತೋರಿಸೋದು ನಿಮಗೆ ಅರ್ಥ ಆಯ್ತಾ? ತಾವು ಯಾರು? ಜೈ ರೈಟ್ ಅಲ್ವಾ? ಇಂಗ್ಲೀಷ್ ಗೊತ್ತಿಲ್ಲ ನಾನು ಕರೆಕ್ಟಾ ಇಲ್ವಾ? ಈಗ ಕಾಂಪನ್ಸೇಷನ್ ಯಾರು ಕೊಡ್ತೀರಿ? ಓನರ್ ಆಫ್ ದ ಲ್ಯಾಂಡ್ ಆ್ಯಂಡ್ ಹೌಸ್. ಹೂಸ್ ಓನರ್? ಅವ್ರ ಹತ್ರ ದುಡ್ಡು ಹೋದ್ರೆ ಅವ್ರಿಗೆ ಕರೆದು ಕೊಡ್ತಾರ? ಅದು ಮೀಟಿಂಗಲ್ಲಿ ಸ್ವಲ್ಪ ನೀವು ಮಾತಾಡ್ತೀವಿ ಇಲ್ವಾ? MP ಮಾತಾಡಬೇಕು, ಇಲ್ಲಾಂದ್ರೆ MLA ಮಾತಾಡಬೇಕು. ಮಾತಾಡಿದ್ರೆ ನಾವು ಕ್ವಶ್ಚನ್ ಮಾಡ್ತೀವಿ. ಇಟ್ ಇಸ್ ಮೈ ಡ್ಯೂಟಿ ಟು ಕ್ವಶ್ಚನ್. ಅವ್ರು ಬರೋ ಕಾಂಪನ್ಸೇಷನಲ್ಲಿ 8 ಮನೆಗೆ ಅದು ಅಮೌಂಟ್ ಹಂಚ್ಕೊಡ್ಬೇಕಂದ್ರೆ ಕೊಡ್ತೀವಿ. ಅವ್ರು ಬೇರೆ ಕಡೆಗೆ ಹೋಗಿ ಮನೆಗೆ ಮಾಡ್ಕೊಡ್ತಾರೆ. ಬಿಜೆಪಿ ಇಲ್ಲಾಂದ್ರೆ ಬೇರೆ ಕಡೆ ಹೋಗ್ತಾರೆ. ಬಿಜೆಪಿ ಕೊಟ್ಟರೆ ಬಿಜೆಪಿ ಹೇಳ್ಬೇಕು, ಮುನ್ಸಿಪಾಲಿಟಿ 8 ಮನೆಗೆ ಇಷ್ಟು ಅಮೌಂಟ್ ಆಯಿತು, 10 ಮನೆಗೆ ಇಷ್ಟು ಸ್ಯಾಂಕ್ಷನ್ ಆಗಿದೆ ಇರ್ಬೇಕಿಲ್ವಾ? ಆದ್ದರಿಂದ ಅವ್ರನ್ನ ಕರೀಲಿ, ನಾವು ಇರ್ತೀವಿ, ಅವ್ರು ಚೆಕ್ ಕೊಡಿ. ಈ ಸರ್ವಿಸ್ ಫಾರ್ ದ ಪೀಪಲ್, ಫಾರ್ ದ ಪಬ್ಲಿಕ್. ಇಲ್ಲಾಂದ್ರೆ ನಮ್ಮ ಜನ ಎಲ್ಲಿ ಹೋಗ್ತಾರೆ ಪಾಪ? ಹೇಗೆ ನಾವು ಬ್ರಿಡ್ಜ್ ಬರ್ತೀವಿ, ಮನೆಗೆ ಹೊಡೆದು ಬಿಟ್ರೆ ನಮ್ಮ ಪಬ್ಲಿಕ್ ಎಲ್ಲಿ ಹೋಗೋದು? ಅವ್ರ ತಂದೆ ಕೆಲಸ ಮಾಡಿದ್ರೆ, ಅವ್ರ ತಂದೆ ಕೆಲಸ ಮಾಡಿದ್ರೆ, ಅವ್ರ ಮಕ್ಕಳು ಕೆಲಸ ಮಾಡಿದ್ರೆ, ಆದರೆ ಅದಲ್ಲ. ಸ್ವಲ್ಪ ಯೋಚನೆ ಮಾಡ್ತೀರಾ? ನಿಮ್ಮ ಅಧಿಕಾರಿಗೆ ಹೇಳ್ತೀರಾ? ಸರ್ ಅವತ್ತು ಜಾಯಿಂಟ್ ಮೀಟಿಂಗ್ ಒಂದು ಮಾಡಿದ್ವಿ ಸರ್. ಜಾಯಿಂಟ್ ಮೀಟಿಂಗ್ ಒಂದು ಮಾಡಿ MLA ಕರಿ. ಇದು ಸತ್ಯಾಂಶನ ಇಲ್ವಾ? ಹೌದು ಸರ್. ಬಡವ್ರು ಮಾಡೋದು, ಅವ್ರಿಗೂ ಬರೋದು ಬೇರೆ ಅವ್ರು ತಿಳ್ಕೊಂಡು ಏನಾಗಿದೆ ಸರ್? ಅವರ ಓದಿರೋರು
ನಿಮ್ಮ ಥರ ನಾವು ಓದಿ ಕಡೆ ಬರೋಕ್ಕಾಗೋದಿಲ್ಲ. ನಾವು ಪಾಲಿಟಿಷಿಯನ್ ಎಬ್ಬಟ್ಟಿದ್ರು ನಾವು ಪಾಲಿಟಿಷಿಯನ್, ಎಜುಕೇಷನ್ ಇಲ್ಲಾಂದ್ರೂ ನಾವು ಮುಗಿಸ್ತಿದ್ದೆ. ಬಟ್ ಇವ್ರು ಹಂಗಿಲ್ಲ, ನೀವು ಓದಿರೋಂಥ ಬರಬೇಕು, ಇಂಜಿನಿಯರ್ ಆಗಿ ಡಿಪ್ಲೊಮಾ ಇಂಜಿನಿಯರು, PE ಇಂಜಿನಿಯರು ಇಲ್ವಾ. ಆದ್ದರಿಂದ ನೀವು ಸ್ವಲ್ಪ ಮಾನಸಿಕವಾಗಿ ಮನಸ್ಸಿನಲ್ಲಿ ನಿಜ ಸತ್ಯಾಂಶ ರೂಪದಲ್ಲಿ ಜನಕ್ಕೆ ಅನುಕೂಲ ಮಾಡಿ ನೋಡಿ ಡೆವಲಪ್ ಮಾಡಿ ಜನಕ್ಕೆ ಅನುಕೂಲ. ಓಕೆನಾ? ಥ್ಯಾಂಕ್ ಯು.